ಮುಂದೆ 9, 14, 19 ಯಾವುದರಲ್ಲೂ ಕೂಡ ನಾನು ನಮ್ಮ ಪ್ರತಿ ಸರ್ತಿ ಎವ್ರಿ ಟೈಮ್ ನಮ್ಮದು ಪರ್ಸೆಂಟೇಜ್ ಆಫ್ ವೋಟ್ಸ್ ಟೋಟಲ್ ಪೋಲ್ಡ್ ವೋಟ್ದಲ್ಲಿ ನನಗೆ ಬಿದ್ದಿರುವಂಥ ಶೇರು ಮತ್ತು ಓವರಾಲ್ ಮಾರ್ಜಿನ್ ಪ್ರತಿ ಸರ್ತಿ ಜಾಸ್ತಿ ಆಗಿದೆ. ಈ ಸರ್ತಿನೂ ಜಾಸ್ತಿ. ಚುನಾವಣೆ ಹತ್ತಿರ ಬಂದಾಗ ಅಥವಾ ಚುನಾವಣೆ ಘೋಷಣೆ ಬಂದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾನೆ ಇರುತ್ತೆ. ಈ ಬಾರಿಯೂ ಕೂಡ ಅದಾಯಿತು. ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಬೇಕು ಅಂತೇಳಿ ಒಂದು ದೊಡ್ಡ ಶಕ್ತಿಯೇ ಕೆಲಸ ಮಾಡುವಂಥ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿತ್ತು. ಏನು ಹೇಳ್ತೀರಿ ಈ ವಿಚಾರವಾಗಿ? ಈ ಚುನಾವಣೆ ಅಂದಮೇಲೆ ವಿರೋಧಿಗಳು ಎಲ್ಲ ರೀತಿಯಾದಂಥ ಒಂದು ತಂತ್ರ, ಕುತಂತ್ರ, ಷಡ್ಯಂತ್ರ ಎಲ್ಲವನ್ನು ಮಾಡೇ ಮಾಡ್ತಾರೆ. ಈಗ ನಾನು 4 ಸರ್ತಿ ಗೆದ್ದಿರೋದ್ರಿಂದ ಅವರಿಗೆ ಸೋಲಿಸ್ಬೇಕು ಅನ್ನುವಂಥ ಛಲ, ನನಗೆ ಯಾರನ್ನೂ ಸೋಲಿಸ್ಬೇಕು ಅನ್ನುವಂಥ ಛಲ ಇಲ್ಲ. ನಾನು ಗೆಲ್ಲಬೇಕು. ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಮತ್ತು ನನ್ನ ಕ್ಷೇತ್ರದಲ್ಲಿ, ನನ್ನ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ನಂದು ಪಾಸಿಟಿವ್ ಅಪ್ರೋಚ್. ಹೀಗಾಗಿ ಜನ ನನ್ನನ್ನು ಆಶೀರ್ವದಿಸ್ತಾರೆ ಅನ್ನೋ ನಂಬಿಕೆ. ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಿರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದಿರಿ, ಕೇಂದ್ರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದೀರಿ. ಈ ಅನುಭವ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಮೇಲೆ ಅಭಿವೃದ್ಧಿಯ ವಿಚಾರವಾಗಿ ನಿಮಗೆ ಎಷ್ಟು ಪ್ಲಸ್ ಆಗುತ್ತೆ? ನೋಡಿ, ಅಭಿವೃದ್ಧಿ ವಿಚಾರವಾಗಿ ಜನ ನನ್ನನ್ನೊಬ್ಬ ಕೆಲಸಗಾರ ಅಂತಲೇ ಗುರುತಿಸಿದ್ದಾರೆ. ನೀವು ಕಳೆದ ಹಲವಾರು ದಶಕಗಳಿಂದ ಆಗಲಾರದಂಥ ಕೆಲಸಗಳು ಈಗಾಗಿದ್ದಾವೆ. ಹುಬ್ಬಳ್ಳಿಯಲ್ಲಿ ಫ್ಲೈಓವರ್ ಇಲ್ಲ ಅಂತ ಅನ್ನೋದೊಂದು, ಅದರಿಂದ ಭಾಳ ತೊಂದರೆ. ಫ್ಲೈಓವರ್ ಆಯಿತು. ಆನಂತರ ಗದಗ ರಸ್ತೆ 4 ಲೇನ್ ಆಯಿತು. ಹಿಂದೆಲ್ಲ ರಿಜೆಕ್ಟ್ ಮಾಡಿದ್ದು ನನ್ನ ಕಡೆ ಪತ್ರಗಳಿದ್ದಾವೆ, ಸ್ಟೇಟ್ಮೆಂಟ್ಗಳು. ಹಿಂದೆಲ್ಲ UPA ಸರ್ಕಾರದಲ್ಲಿ ಗದಗ ಹೊಸಪೇಟೆ, ನಾನು ಗದಗವ್ರಿಗೆ ಅಷ್ಟೇ ಕೇಳಿದ್ದೆ, ಗದಗ ಹೊಸಪೇಟೆ ರಸ್ತೆಯನ್ನು ನೀವು 4 ಲೇನ್ ಮಾಡಿರಿ ಅಂದ್ರೆ ಆಗಲ್ಲ ಅಂತ ಹೇಳಿದರು. ಈ ರಸ್ತೆನ ಹೋಗ್ತಾ ಇದ್ದಿಲ್ಲ, ಇದು 6 ಲೇನ್ ಮಾಡಿರಿ ಅಂದರೆ ಟ್ರಾಫಿಕ್ ಇಲ್ಲ ಅಂತ ಹೇಳಿದರು. ಇವೆಲ್ಲವನ್ನೂ ಆಗಿದೆ. ಈ 4 ಬಾರಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದಾಗ ಇಷ್ಟೆಲ್ಲ ನೀವು ಕ್ಷೇತ್ರಕ್ಕೋಸ್ಕರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಅಂತ ನೀವು ಹೇಳಿದ್ರಿ. ಈ ಬಾರಿ ನಿಮ್ಮನ್ನು ಯಾಕೆ ಗೆಲ್ಲಿಸಬೇಕು? ಮೊದಲನೇದಾಗಿ ಈ ಅಭಿವೃದ್ಧಿಯನ್ನು ಮುಂದುವರಿಸಲಿಕ್ಕೆ. ಎರಡನೇದ್ದು, ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರನ್ನು ನಾವು ಮತ್ತೊಮ್ಮೆ ಮಾಡಬೇಕು. ಐ ಆಮ್ ಎ ಪರ್ಫಾರ್ಮರ್, ಐ ಹ್ಯಾವ್ ಡನ್ ದಿ ವರ್ಕ್. ಈಗ ಮುಂದಿನ ದಿವಸಗಳಲ್ಲಿ ನಮಗೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯನ್ನು ಇನ್ನೊಂದು ಲೆವೆಲ್ಲಿಗೆ ತೆಗೆದುಕೊಂಡು ಹೋಗೋದಿದೆ. ಫಾರ್ ಎಕ್ಸಾಂಪಲ್, ಇಂಡಸ್ಟ್ರಿಯಲ್ಲಿ ನಮಗೆ ಯಾಕೆ ಇಂಡಸ್ಟ್ರಿ ಬರಲ್ಲ? ನಾನು ಇದನ್ನು ಭಾಳಷ್ಟು ಅಧ್ಯಯನ ಮಾಡಿದ್ದೇನೆ, ಸ್ಟಡಿ ಮಾಡಿದ್ದೇನೆ. ನಮ್ಮ ಕಡೆ ಏರ್ಪೋರ್ಟ್ ಇಲ್ಲ, ಪೋರ್ಟ್ ಇಲ್ಲ. ಈಗ ಏರ್ಪೋರ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಮಾಡ್ತಾಯಿದ್ದೀವಿ. ಒಂದು ನನಗೆ ಕಾನ್ಫಿಡೆನ್ಸ್ ಇದೆ, 1,000 ನಮ್ಮ 2 ಏರ್ಲೈನ್ ಕಂಪ್ನಿಗಳು ಸೇರಿ 1,000 ವಿಮಾನಗಳನ್ನು ಅವ್ರು ಆರ್ಡರ್ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಒಂದಿಷ್ಟು ಹೊಸ ರೂಟ್ಗಳು ಬಂದೇ ಬರ್ತವೆ. ಅದಕ್ಕೆ ಐ ಶುಡ್ ಕೀಪ್ ರೆಡಿ ದಿ ಏರ್ಪೋರ್ಟ್. 340 ಕೋಟಿ ರೂಪಾಯಿದಲ್ಲಿ ನಾವು ಅದನ್ನು ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಆನಂತರ ಪೋರ್ಟ್ ಬೇಕು. ಅದಕ್ಕೆ ಬೇಲೇಕೇರಿ ಮತ್ತು ತದಡಿ 2 ಪೋರ್ಟ್ ಡೆವಲಪ್ಮೆಂಟು ನಮ್ಮ ತಲೆಯಲ್ಲಿ ಸ್ಪಷ್ಟವಾದಂಥ ಚಿತ್ರಣ ಇದೆ. ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರೈವೇಟ್ ಪಾರ್ಟಿಗಳ ಜೊತೆ ಮಾತುಕತೆ ಆಗಿದೆ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಜನ ತಯಾರಿದ್ದಾರೆ. ಅಂಕೋಲಾ ಲೈನ್ ಆಗ್ತಾಯಿಲ್ಲ. ಈ ಅಂಕೋಲಾ ಲೈನ್ಗೆ ಫಾರೆಸ್ಟಿದ್ದ ಒಂದು ಇಶ್ಯೂ ಭಾಳ, ಕೋರ್ಟು, NGT, ಸುಪ್ರೀಂ ಕೋರ್ಟು ಎಲ್ಲ ಆಗಿ ಈಗ ಒಂದು ಹಂತಕ್ಕೆ ಬಂದಿದೆ. ಸೊ ಆ ಲೈನ್ ಕ್ಲಿಯರ್ ಆಗ್ತಾಯಿದೆ ಅಂದರೆ ಆ 2 ಪೋರ್ಟ್ಗಳನ್ನು ಡೆವಲಪ್ ಮಾಡ್ತೀವಿ. ಏರ್ಪೋರ್ಟ್ ಡೆವಲಪ್ ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ ಇದೇ ಅವಧಿಯಲ್ಲಿ, ನನ್ನ ಪ್ರೆಸೆಂಟ್ ಅವಧಿಯಲ್ಲಿ ವಂದೇ ಭಾರತ ಟ್ರೇನು ಮತ್ತು ಇದು ಎಲ್ಲ ಬಂದಿದೆ. ಏನೋ ಡಬ್ಲಿಂಗ್ ಆಫ್ ದಿ ಬೆಂಗಳೂರು ಅಪ್ ಟು ಪುಣೆ, ಪುಣೆದಲ್ಲಿ ಡಬ್ಲಿಂಗ್ ಮಾಡಿಸಿದ್ದೀನಿ. ಎಲೆಕ್ಟ್ರಿಫಿಕೇಷನ್ ಆಗಿದೆ. ಮತ್ತು ಈಗ ತುಮಕೂರು ಬೆಂಗಳೂರು ಲೈನ್ ಸ್ಟ್ರೇಟ್ ಮಾಡಿ ನಾನು ಧಾರವಾಡ ಟು ಬೆಂಗಳೂರು 4.5 ಗಂಟೆಯಲ್ಲಿ ಮುಟ್ಟಿಸ್ಬೇಕು ಟ್ರೈನ್ ಮೂಲಕ ಅಂತಿದೆ. ಸೊ ಇವೆಲ್ಲ ಕೆಲಸಗಳನ್ನು ನಾನು ಮತ್ತು ಮೋದಿ ಸರ್ಕಾರ ಇರಲ್ಲ ಅಂತ ಆಗೋದೇ ಇಲ್ಲ. ಇದು ಹಿಂದೆಲ್ಲ ಆಗಿಲ್ಲ. ಇವೆಲ್ಲ ಎಲ್ಲ ರೋಡ್ಗಳು ಯಾವ್ಯಾವ ನಾವು ಇದನ್ನು ಹೇಳಿದ್ವಿ. ಈಗ ನಾವು ಹೊರಟಿರೋ ರೋಡು ಸೇರಿದಂತೆ ಎಲ್ಲ ರೋಡ್ಗಳನ್ನು ರಿಜೆಕ್ಟ್ ಮಾಡಿದ್ರು UPA ಸರ್ಕಾರದವರು. ಅದೇ ಗಡ್ಕರಿ ಅವರು ಬಂದ ನಂತರ ಎಲ್ಲವೂ ಆಗಿದೆ. ನಿಮಗೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಮೊದಲು ನಾವು ಗದಗ ರಸ್ತೆದ್ದು 4 ಲೇನ್ ಮಾಡಿ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿಗೆ ತೊಗೊಳ್ರಿ ಅಂತ ನಾನು ಕೊಟ್ಟಿದ್ದೆ ಲೆಟರ್. UPA ಕಾಲದಲ್ಲಿ ರಿಜೆಕ್ಟ್ ಮಾಡಿದ್ವಿ.